ಎಲ್ರಿಗೂ ನಮಸ್ಕಾರ. ನಾನು ಮಹೇಂದ್ರ ಕುಮಾರ್ ಪಲ್ಗೋಣಿ. ನಾನು ನಿಮ್ಗೆ ಇವತ್ತೇನೋ ಒಂದು ತೋರಿಸ್ತೀನಿ, ನೋಡ್ತಾ ಇರಿ. ಇದು ನೋಡಿ, ಕಾರ್ಡ್ಬಮ್ ಅಂತಾರೆ, ಏಲಕ್ಕಿ ಅಂತ ನಮ್ಮೂರಲ್ಲಿ ಬೆಳೆಯೋದು. ನೋಡಿದು ಇದನ್ನು ಎರಡನ್ನೂ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಮ್ಮ ತಂದೆ ತೀರೋಗೋ ಮೊದಲು ನಾನು ಬೆಂಗಳೂರಿಗೆ ಬಂದಿದ್ದೆ. ಅವರು ಬರೋ ಸಂದರ್ಭದಲ್ಲಿ ನನಗಾಗ ಸುಮಾರು ನಮ್ಮ ತಂದೆ ತೀರೋಗೆ ಭಾಳ ವರ್ಷ ಆಗೋಯ್ತು. ಇದು ಮೋಸ್ಟ್ಲಿ ಒಂದು 20 ವರ್ಷ ಮೇಲೆ ಆಗಿದೆ. ಆವಾಗ ನಾವು ಏಲಕ್ಕಿ ಬೆಳೀತಾ ಇದ್ವಿ ನಮ್ಮ ತೋಟದಲ್ಲಿ. ಆಗ ಅವ್ರು ಏನು ಹೇಳಿದರು ಅಂದರೆ, ನಿನಗೆ ಏನಾದರೂ ತೊಂದರೆ ಬಂದರೆ ಈ ಏಲಕ್ಕಿನ ಇಟ್ಕೋ, ಇದನ್ನು ಎಲ್ಲಿ ಮಾರಿದ್ರೂ ನಿಂಗೆ ಹಣ ಸಿಗುತ್ತೆ. ಆರ್ಥಿಕ ಸಮಸ್ಯೆ ಬಂದರೆ ಇದನ್ನು ಮಾರು, ಅದರಿಂದ ನೀನು ಪಾರಾಗಿ ಊರಿಗೆ ಬರ್ಬೋದು, ಇದನ್ನು ಸುರಕ್ಷಿತವಾಗಿ ಇಟ್ಕೋ ಅಂತ ಹೇಳಿದರು. ನಾನು ಏನು ಮಾಡಿದೆ ಅಂದರೆ, ಅದನ್ನು ಡಬ್ಬಿಗೆ ಹಾಕಿ ಇಟ್ಟಿದ್ದೆ. ಇಟ್ಟಾಗ ಅದನ್ನು ಮತ್ತೆ ಭಾಳ ವರ್ಷ ಆಯ್ತಲ್ಲ, ಇದು ವೇಸ್ಟೇಜ್ ನೋಡಿ, ಏನೋ ಆಗಿದೆ ನೋಡಿ. ಇದು ಈಗ ಫಿಲ್ಟ್ರ್ ಮಾಡಿದ್ನಲ್ಲ, ಇಷ್ಟು ಬಂದಿದೆ. ಮತ್ತು ಸ್ವಲ್ಪ ನಾನು ಡೈಲಿ ಟೀಗೆ ಹಾಕೊಂಡು ಕುಡಿತೀನಿ. ಒಂದು 2-3 ಸರಿ ಟೀಗೆ ಹಾಕಿ ಅದನ್ನು ಕುಡಿತೀನಿ. ಸುಮಾರು ಒಂದು 2 kg ಕೊಟ್ಟಿದ್ರು ಅಂತ ಕಾಣುತ್ತೆ. ಇಷ್ಟು ಉಳಿದಿದೆ, ಇಷ್ಟು ಏಲಕ್ಕಿ ಉಳಿದಿದೆ. ಇದು ನಿಮ್ಗೆ ಯಾಕೆ ಹೇಳಿದೆ ಅಂದರೆ, ತಂದೆ ಕೊಟ್ಟಿರೋದು ಇದು ಮಾತ್ರ ಬೆಂಗಳೂರಿಗೆ ಬರುವಾಗ. ಇದು ಇವತ್ತು ಕೂಡ ಇದೆ. ಅದು ಕೆಲವರಿಗೆ ಯಾರಿಗೂ ಬಂದಾಗ, ಮನೆಗೆ ಬಂದಾಗ ಹೇಳಿದೆ, ಬೆಂಗಳೂರು ಮನೆಗೆ ಬಂದಾಗ, ನಮ್ಮ ತಂದೆ ಕೊಟ್ಟಿದ್ದು ಏಲಕ್ಕಿದೆ ಕಣ್ರಿ ಅಂದ್ರಿ ಅಂತ ಹೇಳಿದ್ದೆ. ಅವರದ್ರಲ್ಲಿ ಸುಮಾರು 100-150 ಗ್ರಾಮ್ ಇಸ್ಕೊಂಡು ಹೋದರು, ಅವ್ರು ಮಡಿಕೇರಿ ಕಡೆಯವರು. ಮತ್ತಾರು ಕೇಳಿಲ್ಲ. ಮತ್ತೇನು ತೋರಿಸಿದ್ರೆ ಯಾರು ಕೇಳ್ತಾರೆ ಅಂತೇಳಿ ನಾನೇನು ತೋರಿಸಿಲ್ಲ. ನೋಡಿ, ಇವಾಗ ಇದೆ, ತುಂಬ ಓಲ್ಡ್ ಕಾಣುತ್ತೆ ನೋಡಿ. ನೋಡಿ ನೋಡಿ, ಇದು ಸುಮಾರು ವರ್ಷ ಆದಮೇಲೆ ಸ್ವಲ್ಪ ವೇಸ್ಟ್ ಆಗಿದೆ ಮಾತ್ರ, ಬಟ್ ಏನೂ ಆಗಿಲ್ಲ. ನೋಡಿ ನೋಡಿ, ಇದು ತಂದೆ ಆಪತ್ಕಾಲದಲ್ಲಿ ನಿನಗೇನಾದ್ರು ಉಪಯೋಗ ಆಗುತ್ತೆ ಅಂಥೇಳಿ ಕೊಟ್ಟಿರ್ತಕ್ಕಂಥದ್ದು. ನೆನಪಿಗೋಸ್ಕರ ಇವತ್ತಿದೆ, ಬಟ್ ಯೂಸ್ ಮಾಡ್ತಾನೇ ಇದ್ದೀನಿ. ನಾನು ಒಬ್ಬನೇ ಇರೋದಲ್ಲ, ಜಾಸ್ತಿ ಏನು ಯೂಸ್ ಮಾಡಿಲ್ಲ. ಬಟ್ ಇನ್ನೂ ಇರ್ಬೋದು, ಒಂದು ಅರ್ಧ kg ಅಂತ ಕಾಣುತ್ತೆ. ಇಷ್ಟಿದೆ. ಥ್ಯಾಂಕ್ ಯು.